ಕಾಡಲ್ಲಿ ಬೆಳೆದ ಕವಳಿಕಾಯಿ ಹುಳಿ ಹುಳಿ, ತಿಂದರೆ ಚಪ್ಪರಿಸುತ್ತಿರಬೇಕು ಆಗಾಗ ಬಾಯಿ. ವೀಕ್ಷಕರೇ, ಇದು ಕವಳಿ ಮಟ್ಟಿ. ಇದರಲ್ಲಿ ಸಣ್ಣ ಸಣ್ಣ ಕಾಯಿಗಳನ್ನು ನೀವು ನೋಡ್ಬೋದು. ಈ ದಿನ ಕವಳಿಕಾಯಿಯ ಚಟ್ನಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಅದರ ಉಪ್ಪಿನಕಾಯಿನೂ ಮಾಡ್ತಾರೆ. ಚಟ್ನಿ ಮಾಡುವ ವಿಧಾನ ಇವತ್ತು ನೋಡೋಣ. ಕವಳಿಕಾಯಿ ಸಾಸಿವೆ, ಸೂಜಿಮೆಣಸು, ಕೊಬ್ಬರಿ ಎಣ್ಣೆ, ಜೀರಿಗೆ, ಇಂಗು, ಹಸಿಕಾಯಿ ತುರಿ, ಉಪ್ಪು, ಬೆಲ್ಲ ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕವಳಿಕಾಯಿಯ 2 ತುಂಡಾಗಿ ಮಾಡಿಬಿಟ್ಟು ಅದರ ಒಳಗಿನ ಬೀಜವನ್ನು ತೆಗೆದು ಹೊರಗಡೆ ಇಟ್ಕೋಬೇಕು. ಈ ಕವಳಿಕಾಯಿ ಏನಿದೆಯಲ್ಲ ಅದನ್ನು ಒಗ್ಗರಣೆ ಕೊಡುವ ಆ ಬಂಡಿಯಲ್ಲಿ ಹಾಕ್ಕೊಂಡು ನಾವು ಸಾಸಿವೆ, ಸೂಜಿಮೆಣಸು, ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದನ್ನು ಬೇಯಿಸಬೇಕು, ಅಂದರೆ ಹುರಿಬೇಕು. ಇಂಗನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿರಬೇಕು. ನಂತರ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ಆ ಬೆಂದಿರತಕ್ಕಂಥ ಕವಳಿಕಾಯಿ ಜೊತೆಗಿನ ಒಗ್ಗರಣೆ ಪದಾರ್ಥವನ್ನು ಮಿಕ್ಸಿ ಒಳಗಡೆ ಹಾಕಿ ನಾವು ಬೀಸಬೇಕು. ಬೀಸಾದ ಮೇಲೆ ನಿಮಗೆ ಕವಳಿಕಾಯಿ ಚಟ್ನಿ ರೆಡಿ ಆಗಿಬಿಡುತ್ತೆ. ಹಾಗೆ ಇದು ವಿಟಮಿನ್ ಸಿ ಇರೋವಂಥದ್ದು, ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಎಲ್ಲ ಹೇಳ್ತಾರೆ. ಇದನ್ನು ಬಿಸಿಯಾಗಿ ನೀವು ಉಪಯೋಗಿಸಿದ ನಂತರ ಬಿಸಿ ಮಾಡಿ ಇಟ್ಟುಕೊಂಡ್ರೆ 2 ದಿನಗಳವರೆಗೆ ಇಡ್ಬೋದು. ಅಂತೂ ಅದ್ಭುತ ರುಚಿ ಇದೆ. ತಿಂದು ನೋಡಿ, ಮತ್ತೆ ಮಾತಾಡೋಣ. ಈ ಅಡಿಗೆಯನ್ನು ನನಗೆ ಕಲಿಸಿಕೊಟ್ಟಂಥ ಅಮ್ಮ ಲೀಲಾವತಿಗೆ ನನ್ನ ಧನ್ಯವಾದಗಳೊಂದಿಗೆ ನಾನು ನಿಮ್ಮವ ವಿನಾಯಕ್ ಹೆಗಡೆ, ಸೋಮನ್ ಬೀಡು.